ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್. ಚಾಣಕ್ಯ ನಮ್ಮ ದೇಶದ ಮಹಾನ್ ವಿದ್ವಾಂಸ. ಚಾಣಕ್ಯ ನೀತಿ ನಮ್ಮ ಜೀವನವನ್ನು ನಡೆಸೋಕೆ ಸರಿಯಾದ ಮಾರ್ಗವನ್ನು ತಿಳಿಸುತ್ತೆ. ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರ್ದು ಎಂಬುದರ ಉತ್ತಮ ವಿವರಣೆಯನ್ನು ಈ ಚಾಣಕ್ಯ ನೀತಿ ನಮಗೆ ತಿಳಿಸ್ಕೊಡುತ್ತೆ. ಚಾಣಕ್ಯ ಪ್ರಸ್ತಾಪಿಸಿದಂಥ ನೀತಿಗಳಲ್ಲಿ ಕೆಲವು ಆಯ್ದ 10 ವಿಷಯಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ನೋಡೋಣ. ಮೂರ್ಖನೊಂದಿಗೆ ಎಂದಿಗೂ ವಾದಿಸಬೇಡ. ಮೂರ್ಖ ಜನರೊಂದಿಗೆ ನಾವು ಎಂದಿಗೂ ವಾದ ಮಾಡಬಾರ್ದು. ಮೂರ್ಖರಿಗೆ ಯಾವುದೇ ಜ್ಞಾನ ಇರುವುದಿಲ್ಲ. ನಾವು ಅವರೊಂದಿಗೆ ವಾದ ಮಾಡಿದರೆ ಅದರಿಂದ ನಷ್ಟ ಅನುಭವಿಸೋದು ನಾವೇ. ಅಂಥ ಜನರೊಂದಿಗೆ ನೀವು ವಾದಿಸಿದ್ರೆ ನಿಮ್ಮ ಗೌರವವೂ ಕೂಡ ಕಡಿಮೆಯಾಗತ್ತೆ. ನಿಮ್ಮನ್ನು ಮಾನಸಿಕವಾಗಿ ದುರ್ಬಲನೂ ಸಹಗೊಳಿಸ್ಬೋದು. ಅವರೊಂದಿಗೆ ವಾದ ಮಾಡೋದನ್ನು ತಪ್ಪಿಸೋಕ್ಕೋಸ್ಕರ ನಾವು ಮೌನವಾಗಿರೋದು ಒಳ್ಳೆಯದು. ನಿಮ್ಮ ದೌರ್ಬಲ್ಯವನ್ನು ಯಾರಿಗೂ ಹೇಳಬೇಡಿ. ಹೆಚ್ಚಿನ ಜನ ತಮ್ಮ ದೌರ್ಬಲ್ಯಗಳನ್ನು ತಮ್ಮ ಹತ್ತಿರದ ಸಂಬಂಧಿಗಳಿಗೆ, ಗೆಳೆಯ, ಗೆಳತಿ ಮತ್ತೊಬ್ಬರ ಹತ್ರ ಹಂಚ್ಕೊಳ್ತೀವಿ. ಅದಕ್ಕಾಗಿ ನಾವು ದುಬಾರಿ ಬೆಲೆ ಕಟ್ಟಬೇಕಾಗತ್ತೆ. ಇದರಿಂದಾಗಿ ಜನ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ತಿಳ್ಕೊತಾರೆ. ಇದು ನಮ್ಮ ವೈಯಕ್ತಿಕ ಜೀವನಕ್ಕೆ ಒಳ್ಳೆಯದಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಕೆಲವು ದೌರ್ಬಲ್ಯಗಳನ್ನು ಹೊಂದಿರ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ದೌರ್ಬಲ್ಯವನ್ನು ಯಾರಿಗೂ ಹೇಳಬೇಡಿ. ಅದು ನಿಮ್ಮ ಸ್ನೇಹಿತ ಅಥವಾ ನಿಮ್ಮ ಹೆಂಡತಿಯಾಗಿರಲಿ. ಅಪಪ್ರಚಾರಕ್ಕೆ ಹೆದರಿ. ಅವಮಾನದಿಂದ ಬದುಕೋದ್ಕಿಂತ ಸಾಯೋದು ಒಳ್ಳೆಯದು ಎಂದು ಚಾಣಕ್ಯ ಹೇಳ್ತಾರೆ. ಸಾವು ಕೇವಲ ಒಂದು ಕ್ಷಣ ದುಃಖವನ್ನು ನೀಡುತ್ತೆ, ಆದರೆ ಅವಮಾನವು ಪ್ರತಿದಿನ ಜೀವನದಲ್ಲಿ ದುಃಖವನ್ನು ತರುತ್ತೆ. ನಮ್ಮೆಲ್ಲರೊಳಗೆ ಅಪಪ್ರಚಾರದ ಭಯ ಇರಬೇಕು. ನಿಮ್ಮ ಒಂದು ದೋಷವು ಎಲ್ಲ ಸದ್ಗುಣಗಳನ್ನು ನಾಶಪಡಿಸುತ್ತದೆ. ನಾವು ಎಷ್ಟೇ ಒಳ್ಳೆಯವರಾಗಿರಲಿ, ಸಂತೋಷವಾಗಿರಲಿ, ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇರಲಿ, ಆದರೆ ಒಂದೇ ಒಂದು ದೋಷ ನಮ್ಮ ಈ ಎಲ್ಲ ಸದ್ಗುಣಗಳನ್ನು ನಾಶ ಮಾಡಿಬಿಡುತ್ತೆ. ಅಕಸ್ಮಾತ್ ನಮ್ಮಲ್ಲಿ ಯಾವುದೇ ಒಂದು ದುರ್ಗುಣ ಇದ್ದರೆ ಅದನ್ನು ತ್ಯಜಿಸಬೇಕು. ಇಲ್ದಿದ್ರೆ ನಿಮ್ಮ ಕಠಿಣ ಪರಿಶ್ರಮದಿಂದ ಸೃಷ್ಟಿಸಲ್ಪಟ್ಟ ಎಲ್ಲ ಗೌರವಗಳು ಕ್ಷಣಾರ್ಧದಲ್ಲಿ ಮಣ್ಣು ಪಾಲಾಗುತ್ತೆ. ಬುದ್ಧಿವಂತಿಕೆಯಿಂದ ಹಣವನ್ನು ಖರ್ಚು ಮಾಡಿ. ಸಂಪತ್ತೇ ಜೀವನ ಎಂಬ ಈ ವಾಕ್ಯವನ್ನು ನೀವೆಲ್ಲ ಕೇಳಿರಬೇಕು. ಸಂಪತ್ತಿಲ್ಲದೆ ನಾವೆಲ್ಲರೂ ಬಡವರು. ಇದು ಸಂಪೂರ್ಣವಾಗಿ ವಾಸ್ತವವಾದ ವಿಷಯವಾಗಿದೆ. ಸಂಪತ್ತು ಅಥವಾ ಸಮೃದ್ಧಿ ಇಲ್ಲದೆ ಇಲ್ಲಿ ಗೌರವವೇ ಇಲ್ಲ. ಹಣ ನಮ್ಮ ಜೀವನದಲ್ಲಿ ವಿಶೇಷ ಪಾತ್ರ ವಹಿಸುತ್ತೆ. ಈ ಸಂಪತ್ತನ್ನು ಸಾಕಷ್ಟು ದುರುಪಯೋಗ ಪಡಿಸಿಕೊಳ್ಳುವ ಜನರಿದ್ದಾರೆ. ಅವರು ಕಠಿಣ ಪರಿಶ್ರಮದಿಂದ ಹಣನ ಸಂಪಾದಿಸಿರ್ತಾರೆ, ಆದರೆ ಆ ಹಣನ ನೀರಿನಂತೆ ಖರ್ಚು ಮಾಡ್ತಾರೆ. ಹಾಗಾಗಿ ಹಣವನ್ನು ಖರ್ಚು ಮಾಡುವಾಗ ಬುದ್ಧಿವಂತಿಕೆಯನ್ನು ಉಪಯೋಗಿಸಬೇಕು. ಸೋಮಾರಿತನವನ್ನು ದೂರವಿಡಿ. ಈ ಜಗತ್ತಿನಲ್ಲಿ ಕೇವಲ 20% ಜನ ಮಾತ್ರ ಯಶಸ್ವಿ ಮಾರ್ಗಕ್ಕೆ ಸೇರ್ತಾರೆ. ಹಾಗಾದರೆ ಈ 80% ಜನ ಯಾಕೆ ಯಶಸ್ವಿಯಾಗೋದಿಲ್ಲ? ಈಗ ನೀವು ಹೇಳೋ ಪ್ರಕಾರ ಈ 20% ಜನ ಏನಿದ್ದಾರೆ ಉತ್ತಮ ಬದುಕು ಪಡೆದಿರಬೇಕು, ಅಥವಾ ತಂದೆ ಅಥವಾ ಅಜ್ಜ ಉತ್ತಮ ಮನೆಯಿಂದ ಬಂದಿರ್ಬೋದು ಅಂತ ನೀವು ಭಾವಿಸಿರ್ಬೋದು. ಇದು ನಿಮ್ಮ ತಪ್ಪು ಕಲ್ಪನೆ. ಬಡ ಜೀವನವನ್ನು ನಡೆಸ್ತಾ ಇರುವಂತಹ ಜನರು ತುಂಬ ಶ್ರೀಮಂತರಾಗಿದ್ದಾರೆ, ಆದರೆ ಕೆಲವರು ಶ್ರೀಮಂತರಾದರೂ ಯಶಸ್ವಿಯಾಗೋದಿಲ್ಲ. ಈ ಜನರ ನಡುವಿನ ವ್ಯತ್ಯಾಸವೆಂದರೆ ಸೋಮಾರಿತನ. ಈ 80% ಜನ ಏನನ್ನಾದರೂ ಮಾಡುವಲ್ಲಿ ಸೋಮಾರಿಯಾಗಿರ್ತಾರೆ, ಆದರೆ ಉಳಿದ ಈ 20% ಜನ ಏನಿದ್ದಾರೆ ಯಾವುದೇ ಒಂದು ಕೆಲಸವನ್ನು ಮಾಡಿದ್ರೂ ಹೃದಯಪೂರ್ವಕವಾಗಿ ಮಾಡಿರ್ತಾರೆ. ನಂಬಿಕೆಗೆ ಅರ್ಹರಲ್ಲದ ಜನರು, ಅಂಥವರಿಂದ ದೂರ ಇರಿ. ನಿಮ್ಮ ಸ್ನೇಹಿತರಾಗುವ ಅನೇಕ ಜನರನ್ನು ನೀವು ಗಮನಿಸಿರಬೇಕು. ಅವರು ನಿಮ್ಮೊಂದಿಗೆ ಕುಳಿತು ನಿಮ್ಮೊಂದಿಗೆ ಮಾತಾಡ್ತಾರೆ, ಆದರೆ ಕೆಲವೊಮ್ಮೆ ಒಂದು ಪ್ರಮುಖ ಮಾತನ್ನು ಹಂಚಿಕೊಳ್ಳಲು ಪ್ರಯತ್ನಿಸಿದಾಗ ಆ ವ್ಯಕ್ತಿ ನಿಮ್ಮ ಮಾತನ್ನು ಎಚ್ಚರಿಕೆಯಿಂದ ಕೇಳದೆ ನಿರ್ಲಕ್ಷಿಸ್ತಾರೆ. ನಂತರ ಆ ವ್ಯಕ್ತಿ ಖಂಡಿತವಾಗಿ ನಿಮ್ಮನ್ನು ಮೋಸ ಮಾಡ್ತಾರೆ. ಅಂಥ ಜನರನ್ನು ನಂಬೇಡಿ. ನಿಮ್ಮ ನಂಬಿಕೆಗೆ ಅರ್ಹರಲ್ಲದ ವ್ಯಕ್ತಿಯೊಂದಿಗೆ ನಿಮ್ಮ ವೈಯಕ್ತಿಕ ಅಥವಾ ಪ್ರಮುಖ ವಿಷಯಗಳನ್ನು ಹಂಚಿಕೊಳ್ಳೋದನ್ನು ತಪ್ಪಿಸಿ. ನಿಮ್ಗಿಂತ ಹೆಚ್ಚು ಅಥವಾ ಕಡಿಮೆ ಸ್ಥಾನದ ಜನರೊಂದಿಗೆ ಸ್ನೇಹ ಮಾಡಬೇಡಿ. ಚಾಣಕ್ಯ ಹೇಳೋ ಪ್ರಕಾರ ನಿಮ್ಗಿಂತ ಹೆಚ್ಚು ಅಥವಾ ಕಡಿಮೆ ಪ್ರತಿಷ್ಠೆ ಇರುವವರೊಂದಿಗೆ ಎಂದಿಗೂ ಸ್ನೇಹ ಮಾಡಬೇಡಿ. ಅಂತಹ ಸ್ನೇಹವು ನಿಮ್ಮನ್ನು ಎಂದಿಗೂ ಸಂತೋಷಪಡಿಸೋದಿಲ್ಲ. ನಿಮ್ಗಿಂತ ಕಡಿಮೆ ಪ್ರತಿಷ್ಠೆಯನ್ನು ಹೊಂದಿರುವಂತಹ ಜನರೊಂದಿಗೆ ನೀವು ಸ್ನೇಹ ಬೆಳೆಸಿದ್ರೆ ಯಾವಾಗಲೂ ತೊಂದರೆಯಲ್ಲಿರ್ತೀರಿ. ಅಂತಹ ಸ್ನೇಹಿತರು ಯಾವಾಗಲೂ ನಿಮ್ಮಿಂದ ಸಹಾಯವನ್ನು ನಿರೀಕ್ಷಿಸ್ತಾರೆ ಮತ್ತು ನಿಮ್ಮ ಲಾಭವನ್ನು ಪಡೆಯಲು ಯೋಚಿಸ್ತಿರ್ತಾರೆ. ನೀವು ಯಾವಾಗ ಅದು ತೊಂದರೆಯಲ್ಲಿದ್ದರೆ ಅಂತಹ ಸ್ನೇಹಿತರು ನಿಮಗೆ ಸಹಾಯ ಮಾಡಲು ಸಾಧ್ಯವಾಗೋದಿಲ್ಲ.
ನಿಮ್ಗಿಂತ ಉನ್ನತ ಸ್ಥಾನಮಾನದ ಜನರೊಂದಿಗೆ ನೀವು ಸ್ನೇಹಿತರಾಗಿದ್ದರೆ ನೀವು ಯಾವಾಗಲೂ ನಿಮ್ಮ ಸ್ನೇಹಿತರೊಂದಿಗೆ ಹೋಲಿಸ್ತೀರಿ ಮತ್ತು ನಿಮ್ಮಲ್ಲಿ ಅಸೂಯೆ ಉಂಟಾಗುತ್ತೆ. ನೀವು ಯಾವಾಗಲೂ ಅವನ ಮುಂದೆ ನಿಮ್ಮನ್ನು ಸಣ್ಣದಾಗಿ ಪರಿಗಣಿಸ್ತೀರಾ. ಅದು ನಿಮ್ಮ ಸ್ವಾಭಿಮಾನಕ್ಕೆ ಒಳ್ಳೆಯದಲ್ಲ. ತೊಂದರೆಯ ಸಮಯದಲ್ಲಿ ಅವನು ನಿಮಗೆ ಸಹಾಯ ಮಾಡಲು ಸಾಧ್ಯವಾಗದಿದ್ರೆ ನೀವು ಕೋಪಗೊಳ್ತೀರ. ಆದ್ರಿಂದ ನಿಮ್ಮ ಸ್ನೇಹ ನಿಮಗೆ ಸಮಾನರಾದವರ ಮಟ್ಟದಲ್ಲಿ ಮಾತ್ರ ಇರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ವರ್ತಮಾನದ ಜೀವನ. ನಾವು ಎಂದಿಗೂ ಹಿಂದೆ ನಡೆದಿದ್ದರ ಬಗ್ಗೆ ವಿಷಾದಿಸಬಾರ್ದು, ಭವಿಷ್ಯದ ಬಗ್ಗೆ ಚಿಂತಿಸಬಾರ್ದು ಅಂತ ಚಾಣಕ್ಯ ಹೇಳಿದ್ದಾರೆ. ಬುದ್ಧಿವಂತರು ಯಾವಾಗಲೂ ವರ್ತಮಾನದಲ್ಲಿ ವಾಸಿಸ್ತಾರೆ. ನಿಮ್ಮ ಜೀವನವನ್ನು ಸಂತೋಷದಿಂದ ಬದುಕಲು ನೀವು ಬಯಸಿದ್ರೆ ಇಂದಿನ ಜೀವನವನ್ನು ಯಾವಾಗಲೂ ಜೀವಿಸಿ. ನಿಮ್ಮ ಕೈಯಲ್ಲಿ ನಿನ್ನೆ ಅಥವಾ ನಾಳೆ ಇರೋದಿಲ್ಲ. ನಿಮ್ಮ ಕೈಯಲ್ಲಿರೋ ಏಕೈಕ ವಿಷಯ ಅಂದರೆ ಅದು ಈ ದಿನ. ಕಳೆದು ಹೋಗಿದ್ದನ್ನು ನೆನೆದು ನೀವು ಕೊರಗ್ತಿದ್ರೆ ನೀವು ನಿಮ್ಮನ್ನೇ ದುಃಖಿಸ್ತಿರ್ತೀರ. ನಿನ್ನೆ ಕಳೆದದ್ದು ನೆನಪಿಸ್ಕೊಂಡ ನಂತರ ಹಿಂತಿರುಗೋದಿಲ್ಲ. ಆದ್ರಿಂದ ನಿನ್ನೆ ಬಗ್ಗೆ ಯೋಚಿಸೋದು ವ್ಯರ್ಥ. ನೀವು ನಾಳೆ ಬಗ್ಗೆ ಯೋಚಿಸಿದ್ರೆ ಅದು ಕೂಡ ನಿಮ್ಮನ್ನು ಚಿಂತೆ ಮಾಡುತ್ತೆ. ಭವಿಷ್ಯದ ಬಗ್ಗೆ ಯೋಚಿಸೋ ಮೂಲಕ ನೀವು ಈ ದಿನನ ಹಾಳು ಮಾಡ್ಕೋತಾ ಇದ್ದೀರಾ. ನಿಮಗೆ ಈ ಕ್ಷಣ ಮಾತ್ರ ಇದೆ, ಆದ್ರಿಂದ ಅದನ್ನು ಜೀವಿಸಿ. ಸಂತೋಷವಾಗಿರಲು ಬಾಂಧವ್ಯದಿಂದ ದೂರವಿರಿ. ಇಂದು ಹೆಚ್ಚಿನ ಜನರು ತಾವು ತಿನ್ನುವ ಅಥವಾ ಕುಡಿಯುವ ಬಗ್ಗೆ ಅಸಮಾಧಾನ ಹೊಂದಿಲ್ಲ, ಆದರೆ ಅವರ ಸಂಬಂಧದಿಂದಾಗಿ ಅತೃಪ್ತರಾಗಿರ್ತಾರೆ. ಅವನ ಮನಸ್ಸು ಅವನ ಹತ್ರ ಇಲ್ದಲೇ ಇರುವಂತಹ ವಸ್ತು ಅಥವಾ ವ್ಯಕ್ತಿ ಬಗ್ಗೆ ಅತೃಪ್ತಿ ಹೊಂದಿರುತ್ತೆ. ಮತ್ತು ಈ ದುಃಖಕ್ಕೆ ಕಾರಣ ಏನಂತ ಹೇಳಿದ್ರೆ ಬಾಂಧವ್ಯ. ಚಾಣಕ್ಯ ಹೇಳೋ ಪ್ರಕಾರ ತನ್ನ ಸಂಬಂಧಕ್ಕೆ ಹೆಚ್ಚು ಒಲವು ತೋರುವವನು ಭಯ ಅಥವಾ ಆತಂಕವನ್ನು ಎದುರಿಸಬೇಕಾಗತ್ತೆ. ಎಲ್ಲ ದುಃಖಗಳ ಮೂಲವೇ ಬಾಂಧವ್ಯ. ಧನ್ಯವಾದಗಳು.